ನಮಸ್ಕಾರ. ಗಣೇಶ ಚತುರ್ಥಿಗೆ ಮಾಡುವಂತಹ ಒಂದು ಸಾಂಪ್ರದಾಯಿಕ ತಿಂಡಿ ಉಂಡ್ಲಕಾಳು ಅನ್ನುವ ರೆಸಿಪಿಯನ್ನ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ. ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡು ಒಂದು ಬಾಣಲೆಯಲ್ಲಿ ಹಾಕಿದ್ದೇನೆ. ನೀರು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ಮಾಡ್ಕೊಳ್ಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಕಾಸ್ಕೊಳ್ತೇನೆ. ಒಂದು 10-12 ನಿಮಿಷದಲ್ಲೆಲ್ಲ ಗಟ್ಟಿ ಆಗ್ತಾ ಬರ್ತದೆ. ಹಸಿ ಅಂಶ ಉಳಿಯುವುದು ಬೇಡ. ಅದರಲ್ಲಿ ಇರುವಂತಹ ಹಸಿ ಅಂಶ ಎಲ್ಲ ಆರಿ ಸ್ವಲ್ಪ ಪಳಪಳ ಅಂತ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ತನಕ ಚೆನ್ನಾಗಿ ಕಾಸ್ಕೊಂಡು ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಕೊಂಡು ಬಾಳೆ ಎಲೆ ಮೇಲೆ ಹರಡ್ಕೊಂಡಿದ್ದೇನೆ. ಸ್ವಲ್ಪ ತಣ್ಣಗಾದ ನಂತರ ಕೈಗೆ ಎಣ್ಣೆಯನ್ನು ಒರೆಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಇಟ್ಟು ಅರಿಶಿಣದ ಎಲೆ ಮೇಲೆ ಹಾಕಿ ಇದನ್ನ ಬೇಯಿಸ್ಕೊಂಡಿದ್ದೇನೆ. ನಂತರ ಕಾಯಿ ಹಾಗೂ ಬೆಲ್ಲವನ್ನ ಹಾಕಿ ಚೆನ್ನಾಗಿ ಪಾಕವನ್ನ ಮಾಡಿಕೊಂಡು ಅದಕ್ಕೆ ಈ ಉಂಡ್ಲಕಾಳನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾದ ಒಂದು ಸಾಂಪ್ರದಾಯಿಕ ತಿಂಡಿ ಉಂಡ್ಲಕಾಳು ರೆಡಿ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ.